ಇದು ಡಿಜಿಟಲ್ ಮಿಷನ್. ಕಾರ್ಕಳದಲ್ಲಿ ಎಲ್ಲಿಯೂ ಈ ಮಿಷನ್ ಇಲ್ಲ. ಹಾಗಾಗಿ ಕಾರ್ಕಳ ಜನತೆಗೆ ಇದೊಂದು ಒಳ್ಳೆಯ ಸರ್ವಿಸ್ ಕೊಡಬೇಕು. ನಮಗೆ ಎನಿ ಟೈಮು ಎಷ್ಟು ಫಾಸ್ಟ್ ಸರ್ವಿಸ್ ಇದ್ರದ್ದು ಅಂತ ಹೇಳಿತ್ತು ಅಂತ ಆದರೆ ನಮಗೆ 1 ಗಂಟೆಯಲ್ಲಿ ಸಾಧಾರಣ 2,000ದಿಂದ 2,500 ಶೀಟ್ಗಳು ಪ್ರಿಂಟ್ ಮಾಡುವ ಕೆಪಾಸಿಟಿ ಇರುವಂಥ ಮಿಷಿನ್. ಹಾಗಾಗಿ ಇದರಲ್ಲಿ ಸಾಧಾರಣ ನಮ್ಮಲ್ಲಿ ಒಂದು 60ರಿಂದ 70 ಬಗೆಯ ಶೀಟ್ಗಳಿದೆ. ಏನು ಒಂದು ವಿಸಿಟಿಂಗ್ ಕಾರ್ಡ್ ಬೇಕು, ಒಂದು ಪ್ಯಾಂಪ್ಲೆಟ್ಸ್ಗಳಾಗಲಿ ಅಥವಾ ಗೃಹ ಪ್ರವೇಶದ ಇನ್ವಿಟೇಷನ್, ಯಾವುದೇ ತರಹದ ಪ್ರಿಂಟ್ಗಳನ್ನು ಇದು ಅತಿ ಶೀಘ್ರದಲ್ಲಿ ಮಾಡಿಕೊಡ್ತದೆ. ಅದೇ ರೀತಿ ಒಂದು ಇನ್ವಿಟೇಷನ್ ಬೇಕು, ಒಂದು 500ರಿಂದ 1,000 ಇನ್ವಿಟೇಷನ್ ಇದಕ್ಕೆ ಬೇಕು ಅಂತ ಹೇಳಿದರೆ, ಒಂದು ನಮಗೆ ಡಿಸೈನ್ ಆಯಿತು ಅಂತಾದರೆ ಒಂದು 10 ನಿಮಿಷದಲ್ಲಿ ನಾವು ಪ್ರಿಂಟ್ ಮಾಡಿ ಕೊಡುವಂಥ ಕೆಪಾಸಿಟಿ ನಮ್ಮ ಇದರಲ್ಲಿದೆ. ಹಾಗಾಗಿ ಇದರದ್ದು ಹಾಕುವಂಥ ಶೀಟ್ಗಳು ಹಾಗೆ ಇಷ್ಟು ವೆರೈಟಿ ಆಫ್ ಶೀಟ್ಗಳಿದೆ ಇದರಲ್ಲಿ. ಇದು ನಮಗೆ ಮೆಟಾಲಿಕ್ ಗೋಲ್ಡ್ ಅನ್ನತಕ್ಕಂಥದ್ದು, ಇದು ಒಂದು ತರಹದ ಶೀಟ್ಗಳು. ಹಾಗೆ ಒಟ್ಟು 60 ಬಗೆಯ ಶೀಟ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದೊಂದು ವಿಸಿಟಿಂಗ್ ಕಾರ್ಡ್ಗಳಾಗಲಿ ಅಥವಾ ಈ ಬ್ಯಾಜ್ಗಳು ಇಂಥದ್ದಕ್ಕೆ ಎಲ್ಲವೂ ಇದರಲ್ಲೇ ಪ್ರಿಂಟ್ ಆಗುವಂಥದ್ದು. ಅದರ ನಂತರ ನಾವು ಮೇಕಿಂಗ್ ರೂಪದಲ್ಲಿ ಅದನ್ನು ಮಾಡಿಕೊಡ್ತೇವೆ. ಇದು ಪ್ಯಾಂಪ್ಲೆಟ್ ಶೀಟ್ಗಳೆಲ್ಲ. ಹಾಗೆ ಇದು ವಿಸಿಟಿಂಗ್ ಕಾರ್ಡ್ಗೆ ಕೆಲವೊಂದು ಟೆಕ್ಸ್ಚರ್ ಶೀಟ್ಗಳು ಇದೆ. ಇದೆಲ್ಲ ಟೆಕ್ಸ್ಚರ್ ಶೀಟ್ಗಳು. ಇದು ಶೇಪ್ ಕಟ್ಟಿಂಗ್ ಮಿಷಿನ್ ಅಂತ ಹೇಳಿ. ಶೇಪ್ ಕಟ್ಟಿಂಗ್ ಅಂತ ಹೇಳಿದರೆ ನಿಮಗೆ ಲೇಬಲ್, ಯಾವುದೇ ತರಹದ ಲೇಬಲ್ ಅಥವಾ ನಿಮ್ಮ ಯಾವುದೇ ಆಕಾರದಲ್ಲಿ ಇದರಲ್ಲಿ ನಾವು ಪ್ರಿಂಟ್ ಮಾಡಿ ಈ ಮೆಷಿನಲ್ಲಿ ಪ್ರಿಂಟ್ ಮಾಡಿ ಇದಕ್ಕೆ ಕೊಟ್ಟಾಗ ಇದು ಆ ರೂಪದಲ್ಲಿ ಕಟ್ಟಿಂಗ್ ಮಾಡಿ ಕೊಡ್ತದೆ ನಮಗೆ. ಇದು ಹಾಗೆ ಇಲ್ಲಿ ಎಲ್ಲಿಯೂ ಈ ಮಿಷಿನ್ಗಳಿಲ್ಲ. ಹಾಗಾಗಿ ಇದು ಹಾಗೆ ಒಂದು ಅರ್ಧ ನಿಮಿಷದಲ್ಲಿ 30 ಸೆಕೆಂಡಲ್ಲಿ ಇದು ನಮಗೆ ಸಾಮಾನ್ಯ ಒಂದು 30 ಸೆಕೆಂಡಲ್ಲಿ ಒಂದು ಶೀಟನ್ನು ಕಟ್ಟಿಂಗ್ ಮಾಡಿ ಕೊಡ್ತದೆ. ಹಾಗೆ 1 ಗಂಟೆಯಲ್ಲಿ ನಮಗೊಂದು 1ರಿಂದ 1,500 ಶೀಟ್ ಇದರಲ್ಲೂ ಕಟ್ಟಿಂಗ್ ಆಗ್ತದೆ. ಯಾವ ಆಕೃತಿ ಕೊಟ್ಟರೂ ಕೂಡ ನಮಗೆ ಕಟ್ಟಿಂಗ್ ಮಾಡಲಿಕ್ಕೆ ಬರ್ತದೆ. 13x19 ಶೀಟ್, ಆ ಶೀಟನ್ನು ಹಾಕಿತ್ತು ಅಂತಾದರೆ ಆ ರೂಪದಲ್ಲಿ ಇದನ್ನು ಕಟ್ಟಿಂಗ್ ಮಾಡಿ ಕೊಡ್ತದೆ ಈ ಮಿಷಿನ್ ಕೂಡ. ಇದೆಲ್ಲ ಇಂಪೋರ್ಟೆಡ್ ಮಿಷಿನ್ಗಳು. ಇದು ಸೆಮಿ ಡಿಜಿಟಲ್ ಅಂತ ಹೇಳಿ, ಇದು ಸಣ್ಣ ರೂಪದಲ್ಲಿ ಕೆಲವೊಂದು A4, A3 ಈ ರೀತಿಯಲ್ಲೆಲ್ಲ ಬರುವಂಥ ಪ್ರಿಂಟ್ಗಳಿದು. ನಮ್ಮ ಒಂದು ಪ್ರಧಾನವಾದಂಥ ಇದೇನು ಅಂತ ಹೇಳಿದರೆ, ಜನರಿಗೆ ಅತಿ ಶೀಘ್ರದಲ್ಲಿ ಎಲ್ಲ ಸರ್ವಿಸ್ಗಳು ಲಭ್ಯ ಆಗಬೇಕು. ಯಾಕೆಂತ ಹೇಳಿದರೆ ಎಲ್ಲಿಯೂ ಕೂಡ ಇವತ್ತೊಂದು ಕೊಟ್ಟಿತ್ತು ಅಂತಾದರೆ, ಏನೋ ಒಂದು ವರ್ಕ್ ಕೊಟ್ಟಿತ್ತು ಅಂತಾದರೆ 2 ದಿನ 3 ದಿನ ಈ ಇದರಲ್ಲಿ ನಮಗೆ ಮಾಡಿಕೊಡ್ತಾರೆ. ಹಾಗೆ ನಮ್ಮ ವ್ಯವಸ್ಥೆಗಳು ಹಾಗಲ್ಲ. ಡಿಸೈನಿಂದ ಹಿಡಿದು ನಮಗೆ ಡಿಸೈನಿಗೆ ಒಂದು ಅರ್ಧ ಗಂಟೆ 1 ಗಂಟೆ ಆಯಿತು ಅಂತ ಹೇಳಿದರೆ, ಪ್ರಿಂಟಿಂಗಿಗೆ ನಮಗೆ ಖಾಲಿ ತಗುಲುವಂಥದ್ದು ಎಷ್ಟೇ ಪ್ರಿಂಟ್ಗಳಿದ್ರೂ ಕೂಡ 1 ಗಂಟೆಯ ಒಳಗೆ ನಾವು ಪ್ರಿಂಟ್ ಹಾಕಿ ಅದನ್ನು ಕಟ್ಟಿಂಗ್ ಮಾಡಿ ಲ್ಯಾಮಿನೇಷನ್ ಇದ್ದರೆ ಲ್ಯಾಮಿನೇಷನ್ ಎಲ್ಲವೂ ನಾವು ಮಾಡಿ ಜನರಿಗೆ ಕೊಡ್ತೇವೆ. ನಮಸ್ತೆ, ವಾಸುದೇವ್ ಭಟ್ ಅಂತ ಹೇಳಿ. ನಾವೊಂದು ಕಾರ್ಕಳದಲ್ಲಿ ಸಾಮಾನ್ಯ ಒಂದು 8 ತಿಂಗಳಾಯಿತು. ಕಳೆದ ಆಗಸ್ಟ್ ತಿಂಗಳಲ್ಲಿ NP ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಅಂತ ಹೇಳಿ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಓಪನ್ ಮಾಡಿದ್ದೇವೆ. ನಮ್ಮ ಹಲವಾರು ಉಳಿದ ಸಂಸ್ಥೆಗಳೆಲ್ಲ ಇವೆ. ಇಂಡಸ್ಟ್ರಿ ಮತ್ತು ಕನ್ಸ್ಟ್ರಕ್ಷನ್ ಆಗಲಿ, ಉಳಿದ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಐಟಮ್ಸ್ಗಳು, ಬಿಲ್ಡಿಂಗ್ ಮೆಟೀರಿಯಲ್ಸ್ ಇಂಥದ್ದೆಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಕಾರ್ಕಳದಲ್ಲಿ ನಮಗೊಂದು ಕಾರ್ಕಳದ ಜನರಿಗೂ ಸಹಕಾರ ಆಗಬೇಕು, ನಾವು ಒಂದು ವೃತ್ತಿಯನ್ನು ಕಾರ್ಕಳದಲ್ಲಿ ಆರಂಭ ಮಾಡಬೇಕು ಅಂತ ಎಣಿಸಿ ಕಾರ್ಕಳದಲ್ಲಿ NP ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಅಂತ ಹೇಳಿ ಒಂದು ಕಂಪನಿಯನ್ನು ಆರಂಭ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಏನೆಲ್ಲ ಪ್ರಿಂಟಿಂಗಿನ ಸಂಬಂಧಪಟ್ಟಂಥ ವ್ಯವಸ್ಥೆಗಳುಂಟು ಅದೆಲ್ಲ ಒಂದೇ ಕಡೆಯಲ್ಲಿ ಲಭ್ಯ ಆಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ನಮ್ಮದು. ಅದರ ಸಂಬಂಧವಾಗಿ ಮೊದಲಾಗಿ ಬ್ಯಾನರ್ಗಳು, ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳು, ಅದು ಖಾಲಿ ಪ್ರಿಂಟಿಂಗ್ ಮಾತ್ರ ಅಲ್ಲ, ಹೊರಗಡೆ ಬಂದು ಆ ಫಂಕ್ಷನ್ ಏನಿದೆ ಅಲ್ಲೆಲ್ಲ ಬಂದು ಅಳವಡಿಸುವಂಥದ್ದು, ಅದರ ಇನ್ಸ್ಟಾಲೇಷನಿಂದ ಹಿಡಿದು ಅದನ್ನು ತೆಗೆದು ತರುವಂಥದ್ದು, ಇದು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಮತ್ತೆ ಏನು ಅಂತ ಹೇಳಿದರೆ, ಈಗ ಇನ್ವಿಟೇಷನ್ಗಳಾಗಲಿ, ವಿಸಿಟಿಂಗ್ ಕಾರ್ಡ್ಗಳಾಗಲಿ, ಹಾಗೆಯೇ ಈ ಮೆಮೆಂಟೋಸ್ಗಳು ಮತ್ತು ID ಕಾರ್ಡ್ಗಳು, ಶಾಲಾ ಸ್ಕೂಲ್ಗಳಿಗೆ ಬೇಕಾದಂಥ PVC ಕಾರ್ಡ್ಗಳು, ಅದೇ ರೀತಿಯಾಗಿ ಮತ್ತು ರಬ್ಬರ್ ಸ್ಟ್ಯಾಂಪ್, ಹಾಗೆ ಲ್ಯಾಮಿನೇಷನ್ಗಳು, ಹಾಗೆ ಸೆಮಿ ಡಿಜಿಟಲ್ ಪ್ರಿಂಟಿಂಗ್ಸ್, ಏನೆಲ್ಲ ಪ್ರಿಂಟಿಂಗ್ ಸೆಗ್ಮೆಂಟಲ್ಲಿ ಬರುವಂಥ ಎಲ್ಲ ವ್ಯವಸ್ಥೆಗಳು ಒಂದು ರೂಫ್, ಹಾಗೆ ಒಂದು ಮಹಡಿಯ ಅಡಿಯಲ್ಲಿ ಎಲ್ಲವೂ ಸಿಗುವಂಥ ವ್ಯವಸ್ಥೆಗಳು ಅಂತ ಹೇಳಿ. ಯಾವುದನ್ನು ನಾವು ಈಗ ತಗೊಂಡು
ನಾಳೆ ಕೊಡ್ತೇವೆ ನಾಡ್ದು ಕೊಡ್ತೇವೆ ಈ ರೀತಿ ವ್ಯವಸ್ಥೆಗಳಿಲ್ಲ. ಹೊರಗಿಂದ ಯಾವುದು ಮಾಡಿಸಿ ತರುವಂಥ ಇದು ಕೂಡ ಇಲ್ಲ. ಎಲ್ಲವೂ ನಾವು ನಮ್ಮ ಇದರಲ್ಲಿ ತಯಾರು ಮಾಡಿ ಗ್ರಾಹಕರಿಗೆ ನೀಡುವಂಥದ್ದು. ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈ ಇತ್ತೀಚಿನ ಕಾಂಪಿಟೀಷನ್ ಯುಗದಲ್ಲಿ ಒಳ್ಳೆಯ ಜನರಿಗೂ ಕೈಗೆಟುಕುವ ದರದಲ್ಲಿ ನಾವು ಕೊಡಬೇಕು, ಹಾಗೆ ಒಳ್ಳೆಯ ಸರ್ವಿಸ್ ಕೊಡಬೇಕು ಅನ್ನತಕ್ಕಂಥದ್ದು ಒಂದೇ ನಮ್ಮ ಧ್ಯೇಯ. ಆ ರೂಪವಾಗಿ ಈಗ ಜನರಿಗೂ ಹಾಗೆ ಯಾವುದಕ್ಕೂ ಪುರುಸೊತ್ತು ಅನ್ನತಕ್ಕಂಥದ್ದಿಲ್ಲ. ಯಾವುದು ಒಂದು ಕಡೆಯಲ್ಲಿ ಸಿಗ್ತದೆ ಅನ್ನತಕ್ಕಂಥ ಎಲ್ಲರೂ ಒತ್ತಡದಿಂದಲೇ ಕೆಲಸ ಮಾಡುವಂಥವರು. ಹಾಗಾಗಿ ನಮ್ಮಲ್ಲಿ ಏನು ಅಂತ ಹೇಳಿದರೆ, ಒಂದು ಫಂಕ್ಷನ್ ಆಗಬೇಕು ಅಂತಾದರೆ ಹಿಂದಿನ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಒಂದು ಬ್ಯಾನರಿಗೆ ಒಂದು ಕಡೆ ಹೋಗಬೇಕು, ರಿಶೀದಿಗೆ ಒಂದು ಕಡೆ ಹೋಗಬೇಕು, ಆ ಮೆಮೆಂಟೋಸ್ಗೆ ಇನ್ನೊಂದು ಕಡೆ ಹೋಗಬೇಕು, ಶಾಲು ಹಾರ ಎಲ್ಲ ಒಂದೊಂದು ಕಡೆ ಹೋಗಿ ಒಂದು 10 ಅಂಗಡಿಯಲ್ಲಿ ಹೋಗಿ ಒಂದು ಫಂಕ್ಷನನ್ನು ನಾವು ರೆಡಿ ಮಾಡ್ತಾ ಇದ್ವಿ. ಇದು ಹಾಗಲ್ಲ. ಒಂದು ಫಂಕ್ಷನ್ ಅಂತ ಇತ್ತು ಅಂತಾದರೆ, ಒಂದು ಕಾರ್ಯಕ್ರಮ ಅಂತ ಇತ್ತು ಅಂತಾದರೆ, ಇನ್ವಿಟೇಷನಿಂದ ಹಿಡಿದು ಬ್ಯಾನರ್, ಹಾಗೆಯೇ ಮೊಮೆಂಟೋಸು, ಹಾರ, ಶಾಲು, ಪೇಟ ಎಲ್ಲ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ನಾವು ಒಂದು ಇದರಲ್ಲಿ ಮಾಡಿಕೊಡ್ತೇವೆ. ಅಂತಹ ವ್ಯವಸ್ಥೆಗಳನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಎಲ್ಲರ ಸಹಕಾರವು ನಮಗೆ ಬೇಕು. ಹಾಗಾಗಿ ಇನ್ನೂ ಮುಂದೆ ನಮಗೆ ಯಾವ ಡಿಸೈನ್ಗಳಿಂದ ಹಿಡಿದು ಒಳ್ಳೊಳ್ಳೆ ನುರಿತ ಡಿಸೈನರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಆಪರೇಟರ್ಗಳಿದ್ದಾರೆ. ಹಾಗಾಗಿ ಯಾವುದೂ ಕೂಡ ಒಳ್ಳೆಯ ರೀತಿಯ ಸರ್ವಿಸ್ ಕೊಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಸಕಾಲದಲ್ಲಿ ನಾವು ಮಾಡಿಡ್ತಾ ಇದ್ದೇವೆ. ಮತ್ತು ಕಾಲಮಿತಿ ಕೂಡ ಹಾಗೆ, ನಾವು ಯಾವ ಸಮಯದಲ್ಲಿ ಎಷ್ಟು ಅರ್ಜೆಂಟ್ ಇದ್ದರೂ ಕೂಡ ಅದನ್ನು ಗ್ರಾಹಕರಿಗೆ ಯಾವ ಸಮಯದಲ್ಲಿ ಬೇಕು ಅದನ್ನು ಆ ಸಮಯದಲ್ಲಿ ಕೊಡಬೇಕನ್ನತಕ್ಕಂಥದ್ದೇ ನಮ್ಮ ಧ್ಯೇಯ ಉದ್ದೇಶ. ಹಾಗಾಗಿ ಈ ಮಾಡಿದಂಥ ಇದನ್ನು ಕಾರ್ಕಳದ ಜನರು ಕೂಡ ಒಳ್ಳೆಯ ರೀತಿಯಲ್ಲಿ ಎಕ್ಸೆಪ್ಟ್ ಮಾಡಬೇಕು. ಒಳ್ಳೆಯ ರೀತಿಯ ಸರ್ವಿಸ್ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೆ ಇನ್ನು ಮುಂದೆ ಏನೆಲ್ಲ ಅಡಿಷ್ನಲ್ ಆಗಿ ಏನೆಲ್ಲ ಬೇಕು ಆ ಎಲ್ಲ ತಯಾರಿಗಳನ್ನು ನಾವು ಮಾಡಿ ಇದನ್ನು ಮುಂದುವರಿಸ್ತೇವೆ.